I'm sorry. It's okay. ನಾನು ಯಾರು ಅಂತ ಗೊತ್ತಾಯ್ತಾ? ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮೀ. ಐ ಆಮ್ ಸೋ ಎಕ್ಸೈಟೆಡ್. ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು. ಎಲ್ಲೆಲ್ಲಿ ಅಂತ ಹುಡುಕ್ಲಿ. ಥ್ಯಾಂಕ್ ಗಾಡ್, ನನ್ನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ಬಿಟ್ರಿ. ಟುಡೇ ಐ ಆಮ್ ರಿಯಲಿ ಲಕ್ಕಿ. I like you. I really like you. ಬೇಲೂರು, ಹಳೆಬೀಡು, ಕೊನಾರ್ಕ್ ದೇವಸ್ಥಾನಗಳಲ್ಲಿರೋ ಮಿಥುನ ಶಿಲ್ಪ, ನಗ್ನ ಶಿಲ್ಪಗಳಿಗೆ ಜೀವ ಬಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಂಥದ್ದು ಅಂತ ಗೊತ್ತಾಗತ್ತಲ್ವಾ? ಆ ಶಿಲ್ಪಗಳಲ್ಲಿರೋ ಗಂಡು ಹೆಣ್ಣಿನ ಸಮಾಗಮದ ಪರಾಕಾಷ್ಠೆ ಯಾವ ಮಟ್ಟದಲ್ಲಿದೆ ಅನ್ನೋದು ಅದನ್ನ ಕೆತ್ತಿರೋ ಶಿಲ್ಪಿಗೆ ಮಾತ್ರ ಗೊತ್ತಿರುತ್ತೆ. ಈ ಶಿಲ್ಪಗಳ ಬಗ್ಗೆ ಥೀಸಿಸ್ ಬರಿಬೇಕು ಅಂತ ದೇಶ ಎಲ್ಲ ಸುತ್ತದೆ. ಆಳವಾಗಿ ಅಧ್ಯಯನ ಮಾಡಿದೆ. ಮಾಡ್ತಾ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಕಾಮನೆಗಳು ಕರಿಬಿಸ್ತಾ ಹೋದ್ವು. ಮದುವೆ ಆದ್ಮೇಲೆ ನನ್ನ ಆಸೆಗಳೆಲ್ಲ ತೀರ್ಸ್ಕೋಬಹುದು ಅನ್ಕೊಂಡಿದ್ದೆ. ಆದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ನನ್ ಗಂಡ ಒಬ್ಬ ರಸಿಕ. ಅವನ್ ಟೇಸ್ಟೇ ಬೇರೆ. ನನ್ನ ಕಲ್ಪನೆಗಳನ್ನ ಸಾಕಾರ ಮಾಡುವಂತ ನಾನೇ ನಾಚಿಕೆ ಬಿಟ್ಟು ಕೇಳ್ದೆ. ಅದಕ್ಕೆ ಕಂಡ ಕಲ್ಗಳಿಗೆಲ್ಲ ಕೈ ಮುಗಿಯೋ ನನ್ನ ಬುದ್ಧಿವಂತ ಗಂಡ ಏನ್ ಹೇಳ್ದ ಗೊತ್ತಾ? ಅಯ್ಯೋ ಪೆದ್ದಿ, ಶಿಲ್ಪಿಯ ಹುಚ್ಚು ಕಲ್ಪನೆಗಳನ್ನ ನೋಡಿ ಆನಂದಿಸ್ಬೇಕೇ ಹೊರತು ಕೃತಿಗಿಳಿಸಬಾರ್ದು ಅಂದ. ಮಿಸ್ಟರ್ ಗೋಪಿ, ನಿಮ್ಮನ್ನ ನೋಡಿದ್ಮೇಲೆ ನನ್ನ ಆಸೆಗಳು ಮತ್ತೆ ಚಿಗುರ್ತಾ ಇವೆ. ನನ್ನ ಕನ್ಸುಗಳನ್ನ ನನ್ಸ್ ಮಾಡ್ತೀರಾ? ಹಲೋ, ಹಲೋ, ಪ್ರಶಾಂತಿ, जो गया? प्रशांति, जो गया? प्रशांति, सुनी? ಕಳ್ಳಿ, ಒಂದು ಫೋನ್ ಗೀನ್ ಮಾಡದೆ ಬಂದ್ಬಿಟ್ಟು ಎಷ್ಟು ಮೋಸ ಮಾಡ್ಬಿಟ್ಟೆ. ನಾನ್ ಮೋಸ ಮಾಡೋದಿರ್ಲಿ,
ನೀನ್ ನಂಗೆ ಈ ತರ ಮೋಸ ಮಾಡ್ಬೋದಾ? ನಾನೇನು ಮೋಸ ಡೋಂಟ್ ಆಕ್ಟ್ ಸ್ಮಾರ್ಟ್ ಕಳ್ಳ. ಸುಮಿತ್ರಾ, ಅಣ್ಣ ಎಕ್ಸಾಮ್ಸ್ ನೆಲ್ಲ ಹೇಗ್ ಮಾಡ್ದೆ? ಫಸ್ಟ್ ಕ್ಲಾಸ್ ಅಣ್ಣ. ಹೌದು, ಅವತ್ತು ಫೋನ್ ಮಾಡಿದಾಗ ಪಾರ್ಟಿಗೆ ಹೋಗಿದ್ದೆ ಅಂದ್ಯಲ್ಲ, ಯಾಕಮ್ಮ ಅಂತ ಲೇಟ್ ನೈಟ್ ಪಾರ್ಟಿಗೆಲ್ಲ ಹೋಗ್ತೀಯಾ? ಅವಳು ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ಅದಕ್ಕೆ ಹೋಗಿದ್ದೆ. ಆಮೇಲೆ ಅಣ್ಣ ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಓ ಎಸ್, ನಿನಗಲ್ದೆ ಇನ್ಯಾರ್ಗಮ್ಮ ಮಾಡ್ಲಿ? ನಾನ್ ಅಮ್ಮನ್ ನೋಡ್ಬೇಕು ಅನ್ನಿಸ್ತಿದೆ, ನಂಗೆ ಅಮ್ಮನ್ ತೋರಿಸ್ತೀಯಾ? ನಿಜ ಹೇಳೋಣ, ನಮ್ಮಮ್ಮ ಎಲ್ಲಿ? ನಾನ್ ಯಾಕಮ್ಮ ಸುಳ್ಳು ಹೇಳ್ತೀನಿ? ಸತ್ಯವಾಗ್ಲು ಅಮ್ಮ ಇಲ್ಲ. ಹಾಗಾದ್ರೆ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಇಲ್ಲಮ್ಮ, ನಿನ್ ಎಜುಕೇಶನ್ಗೆ ತೊಂದರೆ. ನೀ ಸುಳ್ಳು ಹೇಳ್ತಿದ್ಯಾ? ನೀನೊಬ್ಬ ಮೋಸಗಾರ. ನಾನಮ್ಮ ನೋಡ್ಬೇಕು, ನಂಗಮ್ಮ ಬೇಕೇ ಬೇಕು. ನಮ್ಮಮ್ಮ ಸತ್ತಿಲ್ಲ. ಸುಮಿ, ನಮ್ಮಮ್ಮ ಮೇಲೆ ಆಣೆಮ್ಮ, ನನ್ನ ನಂಬು. ಸತ್ಯವಾಗ್ಲು ಅಮ್ಮ. ಅಣ್ಣ, ಕೊನೆ ಸಲ ಅಮ್ಮನ್ ಮುಖನಂತೂ ನೋಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಅಮ್ಮನ್ ಸಮಾಧಿನಾದ್ರೂ ತೋರಿಸ್ತೀಯಾ? ಪ್ಲೀಸ್ ಪ್ಲೀಸ್ ಅಣ್ಣ. ಸುಮಿ, ಅಮ್ಮ 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 ನನ್ನನ್ ಬಿಟ್ಟು ಹೋಗ್ಬಿಟ್ಟೆ ಅಮ್ಮ. ಲೇ ಮಚ್ಚಿ, ಯಾರಲ್ಲ ಇವನು? ನಮ್ ಗುರು ಸಮಾಧಿಗೆ ಪೂಜೆ ಮಾಡ್ತಾವನಲ್ಲ. ನಾವಿಲ್ಲಿ ಗುರು ಹೆಸರಲ್ಲಿ ಗುಂಡು ತುಂಡು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ರೆ ಇವನ್ ಯಾವನ ಹೂವಣ್ಣು ಇಟ್ಕೊಂಡು ಪೂಜೆ ಮಾಡ್ತಾವನೆ. ಗುರು, ಇವ್ನ ಯಾವನ ನಮ್ ಕಡೆಯವನಲ್ವಲ್ಲ ಗುರು. ಏಯ್ ತಗಡು, ಯಾರೋ ನೀನು? ಏ ಸಮಾಧಿ ಯಾರ್ದು ಗೊತ್ತಾ? ಯಾರಲ್ಲ ನೀನು? ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ರೆ ನಮ್ ಗುರು ಶಿಷ್ಯ ಆಗ್ಬಿಡ್ತೀಯ ನೀನು. ಇವನು ನಮ್ ಗುರು ಸಮಾಧಿ ಮುಟ್ಟದ. ಏನ ಗುರಾಯ್ತ್ಯಾ? ಮಾಡಿದ್ರೆ ಮಕ ಪಚಡಿ ಆಗ್ಬೇಕು. ಸಮಾಧಿ ತೋರಿಸಿ ನಮ್ಮ ಅಮ್ಮನ ಸಮಾಧಿ ಅಂತ ಯಾಕೆ ಸುಳ್ಳು ಹೇಳ್ದೆ? ನೀನ್ ಕುಡ್ದ ಎದೆ ಹಾಲನ್ನೇ ಕುಡ್ದ ಈ ತಂಗಿ ನಿನ್ ಪಾಲ್ಗೆ ಸತ್ತು ಅದ್ನು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಯಾಕಣ್ಣ
ಹೀಗ್ ಜಾರ್ಕೋತಾ ಇದ್ಯಾ? ನನ್ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹೇಳಣ್ಣ, ನನ್ ತಾಯಿಗೆ ಏನಾಗಿತ್ತು ಅಂತ ಹೇಳಣ್ಣ ಪ್ಲೀಸ್. ನಾನ್ ಇಷ್ಟೊಂದು ಬೇಡ್ಕೊತಾ ಇದ್ರು ಮೂಗನ್ ತರ ಸುಮ್ನೆ ನಿಂತ್ಕೊಂಡಿದ್ಯಲ್ಲ, ನಿನ್ ನಾಲ್ಗೆ ಏನ್ ಸೇದೋಗಿದ್ಯಾ? ಸುಮಿತ್ರಾ, ಯಾಕೆ ಕಿರ್ಚ್ಕೋತ್ಯಾ? ನೀನ್ ಈ ತರ ಕಿರ್ಚ್ಕೊಂಡ್ಬಿಟ್ರೆ ನಾನ್ ಬಾಯಿ ಮುಚ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ಹೇಳೋ, ನನ್ ತಾಯಿಗೆ ಏನ್ ಮಾಡ್ದೆ ಅಂತ ಹೇಳೋ. ಬೊಗಳೋ, ನನ್ ತಾಯಿ ಹೇಗ್ ಸತ್ತು ಅಂತ ಬೊಗಳೋ. ಹೇಳಲೇ, ಹೇಳೋ, ಬೊಗಳೋ ರಾಸ್ಕಲ್. ತಾಯಿ ಅಂತೆ, ತಾಯಿ. ನನ್ನ ತಾಯಿ ಎದೆ ಹಾಲು ಕುಡಿಯೋ ಯೋಗ್ಯತೆ ನನಗೆಲ್ಲ ಇದೆ. ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಷ್ಟು ಪುಣ್ಯ ನನಗೆಲ್ಲ ಇದೆ. ಯಾರೇ ನಿನ್ ತಾಯಿ? ಯಾರು ನೀನು? ಯಾರು ಅಂತ ಗೊತ್ತೇನೆ ನಿನಗೆ? ಗೊತ್ತೇನೆ. ನನಗಾಗ 18 ವರ್ಷ, ದಿಕ್ಕು ಕಾಣದ ಜೀವನ. ಒಂದು ದಿನ ನನ್ನದೇ ಯೋಚನೆಯಲ್ಲಿ ಕೂತಿದ್ದೆ. ಬರಸಿಡಿಲು ಬಡಿದಂತೆ ಕಣ್ಣೆದುರು ಕಾಮುಕಿಯೊಬ್ಬಳು ಪ್ರತ್ಯಕ್ಷ ಆದಳು. ಮೈ ಮೇಲೆ ಗಂಡ ಕಟ್ಟಿದ್ದ ಪವಿತ್ರವಾದ ತಾಳಿ ಇದ್ರು ನನ್ನ ಕಡೆ ತುಂಟನಗೆ ಬೀರಿದ್ಲು. ಆಹ್ವಾನಿಸಿದಳು. ತಡೆಯಲಾಗಲಿಲ್ಲ. ಕತ್ತಿ ಹರಿತವಾಗಿತ್ತು. ಆಮೇಲೆ ಗೊತ್ತಾಯಿತು ಆಕೆಗೆ 4 ವರ್ಷದ ಹೆಣ್ಣು ಮಗಳಿದಾಳೆ ಅಂತ. ಆದ್ರೆ ಕಾಲ ಮಿಂಚಿತ್ತು. ನಿನ್ ತಾಯಿ ಜೀವನದ ಕರಿ ನೆರಳು ನಿನ್ನ ಭವಿಷ್ಯಕ್ಕೆ ಅಡ್ಡ ಆಗ್ಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನ ಅಮೆರಿಕಾದಲ್ಲಿ ಓದಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ನಿಜ ಸುಮಿತ್ರ. ಸುಮಿತ್ರ, ನಾನು ತಾಯಿನ ಕೊಂದಿದ್ದೆ. ಅದಕ್ಕೆ ಇವತ್ತು ನಿನ್ನ ಕೈ ಮುಗಿದು ಕ್ಷಮೆ ಯಾಚಿಸ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಸು. ನೀವ್ ಹೇಳ್ತಿರೋದು ನಿಜ ಏನ್ರಿ? ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ದೇವ್ರೆ, ಏನ್ರಿ ನೀವ್ ಹೇಳ್ತಾ ಇರೋದು? ನಿನ್ನ ಆಣೆಗೂ ಸತ್ಯ, ನಮ್ಮ ಮಗು ಆಣೆಗೂ ಸತ್ಯ. ಅಯ್ಯೋ, ಈಗೇನ್ರಿ ಮಾಡೋದು? ಈ ವಿಷಯ ಇಷ್ಟಕ್ಕೆ ಮುಗ್ದು ಹೋಗಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ಇದುವರೆಗೂ ನಡೆದಿರೋ ಸರಣಿ ಕೊಲೆಗಳನ್ನ ನೋಡಿದ್ರೆ ಇದ್ರ ಹಿಂದೆ ಗೋಪಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೇರಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಆ ಹೆಂಗಸ್ರನ್ನ ನಮ್ ಗೋಪಿ ಯಾಕ್ರಿ ಕೊಲೆ ಮಾಡಕ್ ಹೋಗ್ತಾನೆ? ಇಷ್ಟಕ್ಕೂ ಹೆಂಗಸ್ರನ್ ಕಂಡ್ರೆ ನಮ್ ಗೋಪಿಗೆ ಎಷ್ಟು ಗೌರವ ಗೊತ್ತಾ? ಗೊತ್ತು ಗೊತ್ತು ಕಣೆ. ಆದ್ರೆ ಅವನು ಮಾತಾಡೋ ರೀತಿ, ಅವನ ನಡವಳಿಕೆ ನೋಡಿದ್ರೆ ಗಂಡಂದ್ರಿಗೆ ಮೋಸ ಮಾಡೋ ಹೆಂಗಸರನ್ನ ಕಂಡ್ರೆ ಅವನಿಗಾಗಲ್ಲ. ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಗಂಡಸರನ್ನ ಕಂಡ್ರೆ ಕೆಂಡಾಕಾರ್ತಾನವನು. ಇದನ್ನೆಲ್ಲ ಅವನೇ ಬಾಯಿ ಬಿಟ್ಟು ಹೇಳಿದಾನಲ್ಲೇ. ನಾಗರ ಹಾವು ನಿನ್ ತಮ್ಮ, 2 ತಲೆ ನಾಗರ ಹಾವು, ಚೀಫ್, ಫೊರೆನ್ಸಿಕ್ ಚೀಫ್. ಬುದ್ಧಿವಂತ ಕಣೆ, ಬುದ್ಧಿವಂತ ಕಣೆ. ಒಳ್ಳೆ ಸೀಟನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಬೇಲಿನ ಎದ್ದು ಹೊಲ ಮೇಯ್ದಂಗೆ ರಿಪೋರ್ಟ್ಗಳನ್ನೆಲ್ಲ ತಿರುಚಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಅನ್ನೇ ಫೂಲ್ ಮಾಡಿದಾನೆ. ಚಾಣಕ್ಯ, ಚಾಣಕ್ಯ ಕಣೆ ನಿನ್ನ ತಮ್ಮ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಮ್ ಗೋಪಿ ಈ ಕೊಲೆಗಳನ್ನೆಲ್ಲ ಮಾಡಿದಾನೆ ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಿಲ್ಲ. ನನಗೆ ನಂಬೋದಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ನಿನಗೆ ಹೇಗ್ ಸಾಧ್ಯ? ತಾಯಿನ ಕೊಲೆ ಮಾಡಿ ಮಗಳನ್ನ ಅಮೆರಿಕಾದಲ್ಲಿಟ್ಟು ಓದಿಸಿದ ಮಾತ್ರಕ್ಕೆ ತಾನು ಕೊಲೆಗಾರ ಅನ್ನೋ ಪಟ್ಟ ತಪ್ಪುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾನ ಅವನು. ನೀವು ಗೋಪಿನ ತಪ್ಪಾಗಿ ತಿಳ್ಕೊಂಡು
ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ದೀರಾ? ಅವನಂತವನಲ್ಲ. ಇನ್ನೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ವಾ? ಹೇಗ್ರಿ ನಂಬಿಕೆ ಬರೋದಕ್ ಸಾಧ್ಯ? ತಾಳಿ ಕಟ್ಟಿದ ಗಂಡನಿಗಿಂತಲೂ ತಮ್ಮ ಅಲ್ದಿದ್ರು ನೀನು ತಮ್ಮ ಅಂದ್ಕೊಂಡ್ರ ಬಗ್ಗೆ ಹೆಚ್ಚು ನಂಬಿಕೆನಾ ನಿನಗೆ? ಏನಂತ ಮಾತಾಡ್ತಿದ್ದೀರಾ ನೀವು? ಮುಚ್ಚು ಬಾಯ್! ಇನ್ನೊಂದು ಸಲ ಅವನ ಪರ ವಹಿಸ್ಕೊಂಡು ಮಾತಾಡಿದ್ರೆ ಹುಷಾರ್. ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ. ಹಾಗಾದ್ರೆ ನಾನು ಫೂಲ? ನನ್ನನ್ನೇನ್ ಫೂಲ್ ಅನ್ಕೊಂಡಿದ್ದೇನೆ ನೀನು? ಇಲ್ಲ ರೀ, ಮಿಸ್ಟೇಕ್ ಮಾಡ್ಕೊಂಡಿರೋದು ನಾನಲ್ಲ, ನೀನು ಇಡಿಯಟ್.